ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು. ಕಾಫಿ ತೊಗೊಂಡಾದ್ಮೇಲೆ ನನ್ನ ಮಗಳು ಆಲ್ರೆಡಿ ಕಸ ಗುಡಿಸ್ಕೊಂಡು ಬರ್ತಾ ಇದ್ದಾಳೆ, ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು. ಇನ್ನೇನು ಕೆಲಸ ಸ್ಟಾರ್ಟೇ ಫ್ರೆಂಡ್ಸ್. ಇಲ್ಲಿ ನೋಡಿ ಈಗ ಹೆಂಗೆ ಕೂತಿದ್ದಾಳೆ ನೋಡಿ ಇವಳಿಗೆ ಇದೇ ಜಾಗ ಬೇಕು, ಇನ್ಯಾವ ಜಾಗನೂ ಬೇಡ ಅವಳಿಗೆ. ಯಾವಾಗಲೂ ನಮ್ಮನ್ನು ನೋಡ್ತಾ ಇರಬೇಕು, ಯಾವಾಗಲೂ ನೋಡಿ. ರಾತ್ರಿ ಇಟ್ಟಿರೋದು ತಿಂದು ಇಲ್ಲ, ಅವಳ ಜಾಗ ಇದು, ಆದರೆ ಅವಳು ಅಲ್ಲಿ ಇರೋದಿಲ್ಲ, ಇಲ್ಲೇ ಇರಬೇಕು, ನಮ್ಮ ಮುಂದೆನೇ ಇರಬೇಕು ಯಾವಾಗಲೂ. ನೋಡಿ ನನ್ನ ಮಗಳಿದು ಚಿಕ್ಕ ವಯಸ್ಸಲ್ಲಿದ್ದ ಫೋಟೋ ತೆಗೆದಿರೋದು. ಇದು ನನ್ನ ಮಗಳು ಮದುವೆ ಫೋಟೋ. ನಾನು, ನನ್ನ ಮಗಳು, ನನ್ನ ಅಳಿಯ, ನಮ್ಮ ಯಜಮಾನರು, ಇಷ್ಟು ಜನ ಇರೋದು. ನೋಡಿ ಕಸ ಗುಡಿಸ್ಕೊಂಡು ಬೈಕೊಂಡು ಹೋಗ್ತಾ ಇದ್ದಾಳೆ. ಇಷ್ಟೊತ್ತಾದರೂ ನೀನು ಮನೇಲಿ ಪಾತ್ರೆ ಬೆಳಗಿಲ್ಲ ಅಂತ ಬೈತಾ ಇದ್ದಾಳೆ. ನನಗೇ ಕಾಯ್ಕೊಂಡು ಕೂತಿದ್ದೆ ಫ್ರೆಂಡ್ಸ್. ಇದು ಈಗ ಬೆಳಗ್ಗೆ ಕ್ಲೀನ್ ಮಾಡೋ ಗಂಟ ನಂಗೆ ಸಾಕಾಗುತ್ತೆ. ಹೆಣ್ಮಕ್ಳಿಗೆ ಇದೊಂದು ಗೋಳು. ಈಗ ನೋಡಿ ಕಂಪ್ಲೀಟ್ ಅಡುಗೆ ಮನೆ ಕ್ಲೀನಾಗಿದೆ. ಪಾತ್ರೆ ಬೆಳಗ್ತಾ ಇದ್ದೀನಿ. ಪಾತ್ರೆ ಬೆಳಗ್ಗೆ ನೋಡಿ ನಮ್ಮ ಡಿ ಬಾಸ್ ಅವ್ರು ನೋಡೋದೇ ಚಂದ. ಪಾತ್ರೆ ತೊಳಿತಾ ಇದ್ದೀನಿ ಆಲ್ರೆಡಿ ಆಗಲೇ. ನೋಡಿ ನಮ್ಮ ಅಡುಗೆ ಮನೆ ಕಂಪ್ಲೀಟ್ ಕ್ಲೀನಾಗಿದೆ. ಬೇರೆಯವ್ರಿಗೆ ಹೆಂಗಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ಇಷ್ಟ ಈ ಥರ. ನಾನು ಈ ಥರ ಇಟ್ಕೊಂಡಿದ್ದೀನಿ. ಕ್ಲೀನಾಗಿಲ್ಲ ಅಂತ ಯಾರು ಅಂದ್ಕೊಂಡ್ರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್. ತಾಯಿ ಮಗಳ ಸ್ಟೋರಿ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದು ನಮ್ಮ ಮನೆ ಡೂಪ್ಲೆಕ್ಸ್ ಮನೆ. ಇದು ಇಲ್ಲಿ ನೋಡಿ ಏನೋ ಗೊತ್ತಿಲ್ಲ, ಇಲ್ಲಿ 2 ಕನ್ನಡಿ ಹಾಕಿದ್ದಾರೆ. ಇಲ್ಲೊಂದಿದೆಯಾ, ಇಲ್ಲೊಂದಿದೆ, ಆದರೆ ಮನೆ ತುಂಬಾ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇನೋ ಸರಳ ವಾಸ್ತು ಅಂತೆ. ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ 2 ಬೆಡ್ರೂಮ್ ಮೇಲ್ಗಡೆ ಇದೆ, ಆಮೇಲೆ ಟೆರೆಸ್ ಇದೆ ನಮಗೆ. ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಾಯಿತು ಫ್ರೆಂಡ್ಸ್. ಹಚ್ಚಿ ಕೂತಿದ್ದೋ ಅಷ್ಟೇ, ಅಷ್ಟೊತ್ತಿಗೆ ಒಂದು ಕಾಲ್ ಬಂತು, ಬನ್ನಿ ಅಂತ. ನಾವೀಗ ರೆಡಿ ಆಗಿದ್ದೀವಿ, ಒಂದು ವಿಡಿಯೋ ಮಾಡಿಕೊಂಡು ನಾನು ನನ್ನ ಮಗಳು ಇಬ್ಬರು ಸೇರಿ. ಹೇಗಿದ್ದೀವಿ, ನಾನು ನನ್ನ ಮಗಳು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ಅಂತ ಹೇಳ್ತೀನಿ, ನೋಡ್ತಾ ಇರಿ ವೀಡಿಯೋಸು. ಇದು ನಮ್ಮ ಮನೆ ಹತ್ರ, ಇದು ನಮ್ಮ ಏರಿಯಾ ನೋಡಿ. ನಮ್ಮ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ಇರೋದು, ನಮ್ಮದೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ನೋಡಿ ಸೈನ್ ಆಗ್ತಾಯಿದ್ದೀನಿ. ಇದೇನು ಅಂತ ಮುಂದಿನ ವೀಡಿಯೋದೆಲ್ಲ ಹೇಳ್ತೀನಿ ನಾನು ನಿಮಗೆ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹಣ್ಣುಗಳೆಲ್ಲ ತಂದಿದ್ರಲ್ಲ, ಅದೆಲ್ಲ ನಮ್ಮ ತಾಯಿಯವರು ಬಿಡಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ನಮಗೆ ಈ ಥರ ಫ್ರೂಟ್ಸ್ಗಳನ್ನ ಯಾರು ಬಿಡಿಸಿ ಕೊಟ್ಟರೆ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್. ಆರಾಮಾಗಿ ತಿನ್ಕೊಂಡು ಕೂತಿದ್ದೋ. ಆಮೇಲೆ ಸಿಟಿಗೆ ಹೋಗ್ಬೇಕಾಗಿತ್ತು, ಅಲ್ಲಿಂದ ಹೋಗ್ಬಿಟ್ಟು ಬರೋದೇ ಲೇಟ್ ಆಯಿತು. ನೋಡಿ ಬರ್ತಾರಂಗೆ ಮಳೆ ಬಂತು. ಆ ಮಳೆ ನೋಡೋದೇ ಚಂದ. ನೋಡಿ ಹೇಗೆ ಮಳೆ ಬರ್ತಾಯಿದೆ ಅಂದರೆ, ಇದು ನಮ್ಮ ಅಡ್ಡ. ಇದು ನಾವು ಯಾವಾಗಲೂ ಇಲ್ಲಿ ಕೂತಿರ್ತೀವಿ. ಹಾಗೆ ನಾನು ನನ್ನ ಮಗಳು ಒಂದು ಸೆಲ್ಫಿ ತೊಗೊಂಡು ಚೆನ್ನಾಗಿದೆ ಅಲ್ಲ. ಅದಾಗ್ತಾ ಇರೋಂಗೆ ನನ್ನ ಬ್ರದರ್ ಬಂದರು, ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಈ ಮಳೆಗೆ ಹೊರಗಡೆ ಹೋಗ್ತಾ ಇರೋದೇ ಏನೋ ಒಂಥರ ಖುಷಿ ಅನಿಸುತ್ತೆ. ಮಳೆ ಬೀಳ್ತಾ ಇರೋದು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಹೋಗ್ತಾ ಇದ್ದೀವಿ, ಇನ್ನೇನು ರೀಚ್ ಆದೋ ಅಂತ ಅಂದ್ಕೊಳ್ತೀನಿ. ಎಲ್ಲಿ ಅಂತ ಅಂದರೆ ನೋಡಿ, ಬಿಸಿಯಾಗಿ ಮಸಾಲೆ ತಿನ್ನೋಕ್ಕೆ ಬಂದಿದ್ದೀವಿ. ನನ್ನ ಬ್ರದರ್ ವೈಫು, ನನ್ನ ಮಗಳು, ನಾನು ಇಬ್ಬರು ಬಂದಿದ್ದು. ತಿನ್ಕೊಂಡು ಮನೆಗೆ ಡೈರೆಕ್ಟ್ ಬಂದುಬಿಟ್ಟೆ. ನೋಡಿ ಇವಳು ಗಲಾಟೆ ಮಾಡ್ತಾ ಇದ್ದಾಳೆ. ಎಲ್ಲೋಗಿದ್ದೆ, ನನ್ನ ಯಾಕೆ ಬಿಟ್ಟೋಗಿದ್ಯಾ ಅಂತ ಕೇಳ್ತಾ ಇದ್ದಾಳೆ. ಸೆಕೆಂಡ್ ಕೊಡು ಅಂದರೆ ಕೊಡ್ತಾ ಇಲ್ಲ ನನಗೆ, ಕೋಪ ಮಾಡಿಕೊಂಡು. ನೋಡಿ ಕೊಟ್ಟಳು. ತುಂಬ ಕೋಪ ಫ್ರೆಂಡ್ಸ್ ಇವಳಿಗೆ. ಅವಳು ಬಿಟ್ಬಿಟ್ಟು ಹೊಂಟೋದ್ರೆ ತುಂಬಾ ಹಠ ಮಾಡ್ತಾಳೆ. ನೋಡಿ ಮುನ್ಸ್ಕೊಂಡು ಕೂತ್ಕೊಂಡ್ಳು, ಮತ್ತೆ ಎದ್ದೊಳ್ತಾಳೆ. ಜಗಳ ಮಾಡಿದ್ಲು. ಈಗ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಫ್ರೂಟ್ಸ್ ತೊಗೊಂಡು ನಾನು ನನ್ನ ಮಗಳಿಬ್ಬರೂ. ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.